ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸುಬ್ಬು ಜೀವ ಅಪಾಯದಲ್ಲಿ. ಹಾಗಿದ್ರೆ ಇಲ್ಲಿ ಸುಬ್ಬುವನ್ನ ಕಾಪಾಡ್ಕೋತಾಳ ಶ್ರಾವಣಿ. ಏನಾಯ್ತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರಾವಣಿ ಮಾಡಿದಂಥ ಆ ಒಂದು ನಾಟಕಕ್ಕೆ ನಿಜಕ್ಕೂ ವಿಜಯಾಂಬಿಕಾ ಮರಳು ಹಾಕ್ತಾರೆ. ತಾವೇನು ಅನ್ನೋದನ್ನು ನಿಜಕ್ಕೂ ಶ್ರಾವಣಿ ಮುಂದೆ ಹೇಳ್ತಿದ್ದಾಗೆ ಅದು ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಇಷ್ಟು ದಿನ ವಿಜಯಾಂಬಿಕಾ ಮಾಡಿದಂಥ ಕರ್ಮಕಾಂಡಗಳು ಎಲ್ಲವೂ ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ. ಇಲ್ಲಿ ಶ್ರಾವಣಿಗೆ ಬಂದು ಆಸ್ತಿ ಕೊಡ್ತೀನಿ ಅನ್ನೋ ಆಮಿಷವನ್ನು ಒಡ್ಡಿ ಇಲ್ಲಿ ಎಲೆಕ್ಷನಿಂದ ಹಿಂದೆ ಸರ್ಸು ರೀತಿ ಪ್ಲಾನ್ ಮಾಡಿದಂಥ ವಿಜಯಾಂಬಿಕಾ ತನ್ನ ಒಂದು ಪ್ಲಾನ್ನಲ್ಲಿ ತಾನೇ ಸಿಕ್ಕಿ ಬೀಳ್ತಾರೆ. ನಿಜಕ್ಕೂ ತುಂಬ ಚೆನ್ನಾಗಿ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾಳೆ ಶ್ರಾವಣಿ. ಮೊದಲಲ್ಲಿ ಸರಿ ಆಯಿತು, ನನ್ನ ತಂದೆ ತಾತನ ಆಸ್ತಿ ಸಿಕ್ಕಿದ್ರೆ ಸಾಕು, ನಾನು ಒಪ್ಕೋತೀನಿ ಅಂತ ಹೇಳಿದಂಥ ಶ್ರಾವಣಿ ಮುಂದೆ ಖಂಡಿತವಾಗ್ಲೂ ನಾನು ತಗೊಂಡಿದ್ದಂತಹ ಕಿತ್ಕೊಂಡಿದ್ದಂಥ ಆಸ್ತಿಯನ್ನು ಮಗತೊಮ್ಮೆ ನಿನಗೆ ಕೊಡ್ತಾ ಇದ್ದೀನಿ, ನೀನು ಈ ರೀತಿ ಮಾಡಬೇಕಾಗತ್ತೆ, ಎಲೆಕ್ಷನಿಂದ ದೂರ ಸರಿಬೇಕಾಗತ್ತೆ ಅಂತ ಹೇಳಿದ್ದು ಎಲ್ಲವನ್ನ ಕೂಡ ಶ್ರಾವಣಿ ರೆಕಾರ್ಡ್ ಮಾಡಿಸ್ತಾಳೆ. ಇದರಿಂದಾಗಿ ಆ ಒಂದು ವಿಡಿಯೋ ವೈರಲ್ ಆಗತ್ತೆ. ವೈರಲ್ ಆಗ್ತಿದ್ದಾಗೆ ವಿಜಯಾಂಬಿಕಾಗೆ ಮೊದಲೇ ಓಟ್ ಬೀಳೋದು ಕಷ್ಟ ಆಗಿತ್ತು. ಅಂಥದ್ರಲ್ಲಿ ಈ ಒಂದು ವಿಡಿಯೋ ವೈರಲ್ ಆದಮೇಲೆ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ವಿಜಯಾಂಬಿಕಾ ಇಟ್ಟ ಹೆಜ್ಜೆಯನ್ನು ನಿಜಕ್ಕೂ ಕೂಡ 1000 ಪಟ್ಟು ಹಿಂದೆ ಇಟ್ಟುಬಿಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ವಿಜಯಾಂಬಿಕಾ ಏನೇ ಮಾಡಿದ್ರು ಕೂಡ ಯಾವುದು ಕೂಡ ವರ್ಕೌಟ್ ಆಗ್ತಿಲ್ಲ. ಆಲ್ರೆಡಿ ಕ್ಯಾಂಪೇನಿಂಗ್ ಡೇಟ್ ಕೂಡ ಮುಗ್ದಾಗಿದೆ. ಮೊದಲೇ ಕ್ಯಾಂಪೇನಿಂಗ್ ಮಾಡಬೇಕಾದ್ರೆ ದುಡ್ಡು ಕೊಟ್ಟು ಕ್ಯಾಂಪೇನಿಂಗ್ ಮಾಡಿದವರು ವಿಜಯಾಂಬಿಕಾ. ಬಟ್ ಶ್ರಾವಣಿ ತನ್ನ ಕೆಲಸದಿಂದಾಗಿ ಓಟ್ ಕೇಳಿದಂತಹ ಆಕೆ, ಅದರ ನಡುವೆ ಇಲ್ಲಿ ವಿಜಯಾಂಬಿಕಾ ಮಾಡ್ಕೊಂಡಂಥ ಎಡವಟ್ಟು ಆ ವಿಡಿಯೋ ವೈರಲ್ ಆಗಿತ್ತು. ಇದೆಲ್ಲವೂ ಕೂಡ ವಿಜಯಾಂಬಿಕಾಗೆ ಮೈನಸ್ ಆಗ್ತದೆ. ಒಂದಷ್ಟು ಹೆಜ್ಜೆಯನ್ನು ಇಟ್ಟು ವಿಧಾನಸೌಧವನ್ನು ತಲುಪಬೇಕು ಅಂತ ಹೇಳಿ, ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಹೇಳಿ ಕನಸು ಕಾಣ್ತಿದ್ದಂತಹ ವಿಜಯಾಂಬಿಕಾ ಆಸೆ ನುಚ್ಚುನೂರಾಗಿದೆ. ಅದನ್ನು ಮಾಡಿದ್ದು ಶ್ರಾವಣಿ ಕಿಲಾಡಿತನ. ನಿಜಕ್ಕೂ ರಕ್ತದಲ್ಲೇ ಹರಿತದ ರಾಜಕೀಯ ಅನ್ನೋದು. ಅಂಥದ್ರಲ್ಲಿ ವಿಜಯಾಂಬಿಕಾ ಬಂದು ಟ್ರ್ಯಾಪ್ ಮಾಡಿದ್ರೆ ಶ್ರಾವಣಿ ಬೀಳ್ತಾಳ? ಖಂಡಿತ ಇಲ್ಲ. ಆಕೆಯ ಟ್ರ್ಯಾಪ್ಗೆ ಆಕೆಯನ್ನೇ ಲಾಕ್ ಮಾಡಿದ್ಲು. ಫೈನಲಿ ವಿಜಯಾಂಬಿಕಾ ಕೆಂಡುವಾಗಿದ್ದಾರೆ. ಇದರಿಂದಾಗಿ ವೈರಲ್ ಆಗ್ತಿದ್ದಾಗೆ ವಿಜಯಾಂಬಿಕಾ ಶ್ರಾವಣಿಯನ್ನ ಮನೆಯವರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ಹಾಗಾಗಿ ಒಂದಷ್ಟು ಜನ ರೌಡಿಗಳನ್ನ ಭೇಟಿ ಆಗ್ತಾರೆ. ರೌಡಿಗಳನ್ನ ಭೇಟಿ ಆಗಿದ್ದೆ ಶ್ರಾವಣಿಗೆ ಏಟು ಮಾಡಬೇಕು, ಪೆಟ್ಟು ಮಾಡಬೇಕು, ಹೆದರ್ಕೊಂಡ್ಬಿಡ್ಬೇಕು. ಅವಳು ನನ್ನ ಹೆಸರು ಕೇಳಿದ್ರನ ಈ ಊರಿಂದನೇ ಹೊಟ್ಟೋಗ್ಬೇಕು, ಆ ರೀತಿ ಆಗಬೇಕು, ನೀವು ಆ ರೀತಿ ಅವಳಿಗೆ ಹೆದರಿಸ್ಬೇಕಾಗತ್ತೆ. ಜೊತೆಗೆ ಅದರ ನಡುವೆ ನಿಜಕ್ಕೂ ಕೂಡ ಅವಳ ಕತೆನೇ ಮುಗ್ದು ಹೋದರೆ, ಅವಳು ಸತ್ತೇ ಹೋದರೆ ಅದಕ್ಕೂ ಕೂಡ ಕೇರ್ ಮಾಡಬೇಡಿ. ಅವಳ ಕತೆ ಮುಗಿದ್ರೂ ಕೂಡ ಪರವಾಗಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಅವಳು ಸತ್ರೂ ಕೂಡ ನನಗೆ ಒಳ್ಳೇದಾಗತ್ತೆ, ನನಗೆ ಪೈಪೋಟಿನೇ ಇಲ್ದಾಗತ್ತೆ. ಅವಳು ಸತ್ರೂ ಪರವಾಗಿಲ್ಲ, ಸಾಯಿಸ್ಬಿಡಿ ಅಂತಾನೆ ವಿಜಯಾಂಬಿಕಾ ಹೇಳ್ತಾರೆ. ಅಲ್ಲೇ ಇದ್ದಂತಹ ಮದನ್ ಎಲ್ಲವನ್ನ ಕೂಡ ಕೇಳಿಸ್ಕೊತಾರೆ. ಸುಬ್ಬುಗೆ ಕೂಡ ಇನ್ಫಾರ್ಮನ್ನು ಮಾಡ್ತಾರೆ. ಈ ರೀತಿ ವಿಜಯಾಂಬಿಕಾ ಶ್ರಾವಣಿ ಕಥೆಯನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ. ಅವ್ರ ರೌಡಿಗಳಂತೂ ನಿಜಕ್ಕೂ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಅನ್ಸುತ್ತೆ ಅಂತ ಹೇಳಿ. ಆಗ ಸುಬ್ಬು ಅನ್ಕೋತಾರೆ, ಇದು ಯಾವುದೂ ಕೂಡ ತಮಗೆ ಹೊಸದಲ್ಲ, ಇಂಥ ಎಷ್ಟೋ ವಿಜಯಾಂಬಿಕಾ ಕುತಂತ್ರಗಳನ್ನು ನಾವು ಎದುರಿಸಿದೀವಿ, ಅದಕ್ಕೆಲ್ಲ ಹೆದರ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಹಾಗಾಗಿ ಇದನ್ನ ಕೂಡ ಎದುರಿಸ್ತೀವಿ ಅಂತಾನೆ ಇಲ್ಲಿ ಸುಬ್ಬು ಹೇಳ್ತಾರೆ. ಜೊತೆಗೆ ಇಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ಹೊರಗಡೆ ಹೋಗ್ಬೇಕಾಗಿದೆ. ಹೊರಗಡೆ ಹೋಗ್ಬೇಕಾದ್ರೆ ಪ್ರತಿ ಹೆಜ್ಜೆಯನ್ನ ಕೂಡ ರೌಡಿಗಳು ಗಮನಿಸ್ತಿದ್ದಾರೆ. ಇನ್ನೂ ಕೂಡ ಕೆಲಸ ಆಗಿಲ್ವಲ್ಲ ಅಂತ ವಿಜಯಾಂಬಿಕಾ ತಲೆ ಕೆಟ್ಟು ಹೋಗುತ್ತೆ. ಹಾಗಾಗಿ ರೌಡಿಗಳನ್ನ ಭೇಟಿ ಆಗಿದ್ದೆ ಇವತ್ತು ಖಂಡಿತ ನಿಮ್ ಕೆಲಸ ಮುಗಿಯುತ್ತೆ ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಸುಬ್ಬು ಶ್ರಾವಣಿ ಹೊರಗಡೆ ಹೋಗ್ತಿದ್ದಾರೆ. ಹೊರಗಡೆ ಹೋಗೋ ಸಂದರ್ಭದಲ್ಲಿ ಏನೋ ಒಂದ್ ರೀತಿ ಕಾತರಿಕೆ, ಕಳವಳ ಉಂಟಾಗ್ತದೆ ಸುಬ್ಬುಗೆ. ಇದೇನು ನಾರ್ಮಲ್ ಅಂತಾನೆ ಶ್ರಾವಣಿ ಕೂಡ ಹೇಳ್ತಾರೆ. ಇದರ ನಡುವೆ ಸುಬ್ಬಿಗೆ ಒಂದು ಕಾಲ್ ಬರುತ್ತೆ, ಅವರ ತಂದೆ ಪದ್ದುಗೆ ಆಕ್ಸಿಡೆಂಟ್ ಆಗಿದೆ ಅಂತ. ನಿಜಕ್ಕೂ ಕೂಡ ಇಲ್ಲಿ ಸುಬ್ಬು ಆಘಾತಗೊಳ್ತಾರೆ. ಬಟ್ ಇಲ್ಲಿ ಹೊರಗಡೆ ಹೋಗ್ಲೇಬೇಕಾಗಿರೋದ್ರಿಂದಾಗಿ ಇಲ್ಲಿ ಪದ್ದು ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಸುಬ್ಬು ಹೋಗ್ತಿದ್ದಾರೆ. ಬಟ್ ಶ್ರಾವಣಿ ಅವರ ಕೆಲಸಕ್ಕೆ ಹೋಗೋದಕ್ಕೆ ಆಟೋ ಹೊತ್ಕೊಂಡು ಸಿದ್ಧವಾಗ್ತಾರೆ. ಈ ಕಡೆ ಸುಬ್ಬು ಹೋಗ್ತಿದ್ದಾಗೆ ಆಟೋದಲ್ಲಿ ಹೋಗ್ತಿರ್ತಕ್ಕಂಥ ಶ್ರಾವಣಿ ಇದ್ರು ಒಂದಷ್ಟು ಜನ ರೌಡಿಗಳು ಬರ್ತಾರೆ. ರೌಡಿಗಳು ಬಂದಿದ್ದೆ ಶ್ರಾವಣಿ ಆಟೋಯಿಂದ ಇಳಿತಾಳೆ, ಕ್ಯಾತೆ ತೆಗಿತಾರೆ. ಒಂದೊಂದು ಸಣ್ಣ ವಿಷಯಕ್ಕೂ ಕೂಡ
ಕೂಡ ಇಲ್ಲಿ ಶ್ರಾವಣಿ ವಿರುದ್ಧ ಜಗಳಕ್ಕೆ ನೆಂದ್ಕೋತಾರೆ. ಅದನ್ನ ನೋಡಿದ್ದೇ ಗೊತ್ತಾಗ್ಬಿಡುತ್ತೆ ಶ್ರಾವಣಿಗೆ. ನೀವು ಸಣ್ಣ ಸಣ್ಣ ವಿಷಯವಾಗಿ ಕ್ಯಾತೆ ತೆಗಿತಿದ್ರ, ಜಗಳ ಮಾಡ್ತಿದ್ರ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ದು ಏನೋ ಬಿಗ್ ಸ್ಕೆಚ್ ಇದೆ ಅಂತ ಹೇಳಿ. ಆದ್ರೆ ನಾನು ಸೋಲುದಿಲ್ಲ ಅಂತ ಹೇಳಿ ಶ್ರಾವಣಿ ತಿರುಗಿ ಬಿದ್ದಿದ್ದಾಳೆ. ಬಟ್ ಆ ರೌಡಿಗಳೆಲ್ಲರೂ ಕೂಡ ಸೇರ್ಕೊಂಡು ಶ್ರಾವಣಿಯನ್ನ ಲಾಕ್ ಮಾಡ್ತಾರೆ. ಇನ್ನೇನು ಶ್ರಾವಣಿ ಕತ್ತಿಯನ್ನೇ ಮುಗಿಸ್ಬೇಕು. ಅಷ್ಟರಲ್ಲಿ ಇಲ್ಲಿ ಅಪ್ಪಂಗೇನು ಆಗಿಲ್ಲ ಅಂತ ಸುಬ್ಬು ಗೊತ್ತಾಗತ್ತೆ. ಯಾರು ಈ ರೀತಿ ಮಾಡಿದ್ದು ಅಂತ ಯೋಚನೆ ಮಾಡ್ಬೇಕಾದ್ರೇನೆ ಮದನ್ ಮತ್ತೆ ಕಾಲ್ ಮಾಡಿ ಇವತ್ತು ಶ್ರಾವಣಿ ಮೇಲೆ ಅಟ್ಯಾಕ್ ನಡೀತಾ ಇದೆ ಅನ್ನೋ ವಿಷಯವನ್ನ ತಿಳಿಸ್ತಾರೆ. ತಕ್ಷಣ ಗಾಬರಿ ಆದಂತ ಸುಬ್ಬು ಏನ್ ಮಾಡುದು ಅಂತ ತೋಚದೆ ಇದ್ದಾಗ ಆತನ ಸ್ನೇಹಿತೆ ಆಗಿರ್ತಕ್ಕಂಥ ವಲ್ಲಿ ಹೋಗಿದ್ದೆ ಶ್ರಾವಣಿ ಮೇಲೆ ಹರಿಯಾಯ್ತಿರ್ತಕ್ಕಂಥ ರೌಡಿಗಳನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಹಿಗ್ಗಾಮುಗ್ಗ ಬಾರಿಸ್ತಾರೆ. ಫೈನಲಿ ಶ್ರಾವಣಿ ಮತ್ತೆ ವಲ್ಲಿ ಇಬ್ರು ಕೂಡ ಸೇರ್ಕೊಂಡು ರೌಡಿಗಳಿಗೆ ಸಖತ್ತಾಗಿ ಪಾಠ ಕಲಿಸ್ತಾರೆ ಅಂತ ಹೇಳ್ಬೋದು. ಫೈನಲಿ ವಿಜಯಾಂಬಿಕಾ ಮಾಡಿದಂತ ಕುತಂತ್ರ ಮಗದೊಮ್ಮೆ ಫ್ಲಾಪ್ ಆಗಿದೆ. ಪ್ರತಿ ಬಾರಿ ಕೂಡ ವಿಜಯಾಂಬಿಕಾ ಏನೇ ಮಾಡಿದ್ರು ಕೂಡ ಎಲ್ಲವೂ ಕೂಡ ಆಕೆಗೆ ತಿರುಗಿ ಹೊಡಿತದೆ. ಇದೇ ರೀತಿಯಾಗಿ ಸೇಮ್ ಮತ್ತೆ ಶ್ರಾವಣಿ ವಿಷಯದಲ್ಲಿ ನಡೆಯುತ್ತೆ. ಜೊತೆಗೆ ಎಲೆಕ್ಷನ್ ಕೂಡ ಆಗತ್ತೆ. ಎಲೆಕ್ಷನ್ ನಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಜನಗಳು ವೋಟ್ ಹಾಕಿ ಸ್ಪರ್ಧೆಗೆ ಒಂದು ರೀತಿಯ ಮೆರಗನ್ನ ಕೂಡ ತಂದ್ಕೊಡ್ತಾರೆ. ಎಲ್ಲರ ಓಟ್ ಕೂಡ ಶ್ರಾವಣಿಗೆ ಸಾಕಷ್ಟು ಹೋಗ್ತದೆ. ಈ ಕಡೆ ವಿಜಯಾಂಬಿಕಾ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ಹಾಗಿದ್ರೆ ದುಡ್ಡನ್ನ ತುಂಬಾ ಚೆನ್ನಾಗಿ ಖರ್ಚು ಮಾಡಿರ್ತಕ್ಕಂಥ ವಿಜಯಾಂಬಿಕಾಗೆ ಜಯ ಸಿಕ್ಬಿಡತ್ತಾ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ ಜನಗಳಿಗೆ ಕೆಲಸ ಮಾಡೋರ್ಬೇಕಾಗಿದೆ ಹೊರತು ಕೆಲಸ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಡೋರಲ್ಲ. ಈ ಕಡೆ ಇವತ್ತು ದುಡ್ಡು ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಅಲ್ಲೇ ತಿಳಿದುಕೋಬಹುದು. ಅದನ್ನ ತುಂಬಾ ಚೆನ್ನಾಗಿ ಅರ್ತಿರ್ತಕ್ಕಂಥ ಜನ ವಿಜಯಾಂಬಿಕಾಗೆ ಅಷ್ಟಾಗಿ ಊಟನ ಹಾಕೋದಿಲ್ಲ. ಫೈನಲ್ ಕೌಂಟಿಂಗ್ ಡೇ ಕೂಡ ಬರುತ್ತೆ. ರಿಸಲ್ಟ್ ಡೇ ಬರ್ತದಾಗೆ ಎಲ್ಲರೂ ಕೂಡ ಒಂದು ಜಾಗಕ್ಕೆ ಹೋಗಿದ್ದಾರೆ. ಎಲ್ಲೂ ಹುಸ್ರನ್ನ ಬಿಗಿ ಹಿಡಿದು ಕಾಯ್ತಿದ್ದಾರೆ. ಈ ಕಡೆ ವಿಜಯಾಂಬಿಕಾ ನಾನು ಅಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ, ಏನೇ ಆದ್ರೂ ಕೂಡ ನಾನೇ ಗೆಲ್ಬೇಕು, ಲೀಡಿಂಗ್ ಅಲ್ಲ ಅಂದ್ರೂ ಒಂದು ಸ್ವಲ್ಪ ಅಂತರದಲ್ಲಿ ಗೆಲ್ತೀನಪ್ಪ ಅನ್ನೋ ವಿಶ್ವಾಸವನ್ನ ಇಟ್ಕೊಂಡಿದ್ರೆ ಅಲ್ಲಿ ವೋಟ್ ಕೌಂಟಿಂಗ್ ಆಗ್ತಿದ್ದಾಗೆ ಪ್ರತಿ ಹಂತದಲ್ಲೂ ಕೂಡ ಮೊದಲೇನೋ ಒಂದೆರಡು ಬಾರಿ ವಿಜಯಾಂಬಿಕಾ ಬಂದ್ರು, ನಂತರ ಶ್ರಾವಣಿ ನಿಜಕ್ಕೂ ವಿಜಯಾಂಬಿಕಾನ ದಾಟಿ ಹೋಗ್ತಿದ್ದಾರೆ. ಫೈನಲಿ ಕೌಂಟಿಂಗ್ ಎಲ್ಲವೂ ಕೂಡ ಆಗತ್ತೆ. ರಿಸಲ್ಟ್ ಹೊರಬೀಳ್ತಿದ್ದಾಗೆ ವಿಜಯಾಂಬಿಕಾ ತತ್ತರಿಸಿ ಹೋಗ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಶ್ರಾವಣಿ ವಿಜಯಾಂಬಿಕಾ ವಿರುದ್ಧ ಒಂದು ಸ್ವಲ್ಪ ಅಂತರದಲ್ಲ, ಭಾರಿ ಅಂತರದಲ್ಲಿ ಜಯಬೇರಿಯನ್ನ ಬಾರಿಸಿದ್ದಾರೆ. 65,000 ಮತಗಳಿಂದ ಇಲ್ಲಿ ದೊಡ್ಡ ಒಂದು ಲೀಡಿಂಗ್ ಅಲ್ಲಿ ಇಲ್ಲಿ ಶ್ರಾವಣಿ ವಿಜಯಾಂಬಿಕಾ ವಿರುದ್ಧ ಗೆಲುವನ್ನ ಸಾಧಿಸ್ತಾರೆ. ಆದ್ರೆ ಆ ಒಂದು ಸಂಭ್ರಮಿಸ್ಲಿಕ್ಕೆ ಸುಬ್ಬು ಇಲ್ಲ. ಸುಬ್ಬುನ ಆಲ್ರೆಡಿ ವಿಜಯಾಂಬಿಕಾ ಲಾಕ್ ಮಾಡಿದ್ದಾರೆ. ವಿಜಯಾಂಬಿಕಾ ಲಾಕ್ ಮಾಡಿರ್ತಕ್ಕಂಥ ಸುಬ್ಬುವನ್ನ ಕಾಪಾಡುವುದಕ್ಕೆ ಮದನ್ ಹೋಗಿದ್ದಾರೆ. ಮದನ್ ಸುಬ್ಬುವನ್ನ ಬಿಡಿಸಿ ಇಲ್ಲಿಂದ ಎಸ್ಕೇಪ್ ಆಗು ಸುಬ್ಬು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇತ್ತ ಕಡೆ ಸುಬ್ಬು ಅಲ್ಲಿಂದ ಎಸ್ಕೇಪ್ ಆಗಿ ಶ್ರಾವಣಿ ಬಳಿಗೆ ಓಡಿ ಬರಬೇಕು. ಬಟ್ ಅಷ್ಟರಲ್ಲಿ ಅಲ್ಲೇ ಇರ್ತಕ್ಕಂಥ ವಿಜಯಾಂಬಿಕಾ ಸುಬ್ಬು ಹಣಿಗೆ ಗುರಿ ಇಟ್ಟು ನಿನ್ನ ಕತ್ತಿಯನ್ನ ಮುಗಿಸ್ತೀನಿ ಅಂತ ಹೇಳಿ ಸುಬ್ಬು ಕತ್ತಿಯನ್ನ ಮುಗಿಸೋಕೆ ಮುಂದಾಗ್ತದಾಗೆ ಮದನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಪೊಲೀಸ್ ಅವ್ರ ಜೊತೆ ಬರ್ತಾರೆ. ಆಲ್ರೆಡಿ ಶ್ರಾವಣಿ MLA ಆಗಿ ಅಧಿಕಾರವನ್ನ ತಗೊಂಡಿದ್ದಾರೆ. ವಿಜಯಾಂಬಿಕಾ ನಿನ್ನ ಕತ್ತೆ ಮುಗೀತು ಅಂತ ಹೇಳ್ತಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡೋಕ್ಕೂ ಮುನ್ನಾನೇ ಇಲ್ಲಿ ವಿಜಯಾಂಬಿಕಾ ನೀನ್ ಏನೇ ಮಾಡಿದ್ರು ಕೂಡ ನಾನು ಸುಬ್ಬು ಕತ್ತೆಯನ್ನ ಮುಗಿಸ್ದೆ ಹೋಗೋದಿಲ್ಲ ಅಂತ ಹೇಳಿ ಸುಬ್ಬುಗೆ ಗುಂಡಾರಿಸುವುದಕ್ಕೆ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಮದನ್ ಬಂದು ಅದು ಮದನ್ನ ತಾಕತ್ತೆ. ವಿಜಯಾಂಬಿಕಾ ನಿಜಕ್ಕೂ ಕೂಡ ಅಚ್ಚರಿ ಆಗ್ತಾರೆ, ಶಾಕ್ ಆಗ್ತಿದ್ದಾರೆ, ಮದನ್ಗೆ ತಾಗ್ಬಿಡ್ತಲ್ಲ ಅಂತ ಹೇಳಿ. ಬಟ್ ಫೈನಲಿ ವಿಜಯಾಂಬಿಕಾನ ಪೊಲೀಸರು ಹೇಳ್ಕೊಂಡು ಹೋಗ್ತಿದ್ದಾರೆ. ಹಾಗಾದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನ